ನಮ್ಮ ಡಿ.ಟಿ. ಶ್ರೀನಿವಾಸ್ ಅವರು ಹೇಳಿದ್ದು ಮುಂಚೆ ಏನಾಗಿತ್ತೋ ಗೊತ್ತಿಲ್ಲ ಸಭಾಧ್ಯಕ್ಷ. ಆದರೆ ಈಗ ಪ್ರೈವೇಟ್ ಲೇಔಟ್ಸ್ ಯಾವ್ದು ಮಾಡ್ತಾ ಇದ್ದಾರೆ CS ಸೈಟ್ಸ್ ಎಲ್ಲ ನಾವು ಫಸ್ಟ್ ರಿಲಿಕ್ವಿಶ್ಮೆಂಟ್ ಡೀಡ್ ಮಾಡಿಸ್ಕೊಂಡ್ಬಿಡ್ತೀವಿ ಸಭಾಧ್ಯಕ್ಷ. ಆಮೇಲೆ ಅವನಿಗೆ ಫೈನಲ್ ರಿಲೀಸ್ ಕೊಡೋದು. ಅವನ್ನೆಲ್ಲ ಸೈಟ್ಗಳು ಮಾಡಬೇಕು ಅಂದರೆ ಯಾವ CS ಸೈಟ್ಸ್ ಇದ್ದಾವೆ ಅವರೆಲ್ಲ ಮೂಡ ಅಲ್ಲೆಲ್ಲ ಇದ್ದವರು ಅವರಿದ್ರು, ಮಾನ್ಯ ವಿಶ್ವನಾಥ್ ಸರ್ ಇದ್ರು, ಇವರೆಲ್ಲ ಗೊತ್ತಿರ್ತದೆ ಸಭಾಧ್ಯಕ್ಷ. ಮುಂಚೆ ಗೊತ್ತಿಲ್ಲ ಸಭಾಧ್ಯಕ್ಷ. ಬಟ್ ಆದರೆ ಈಗ ನಾವು ರಿಲಿಕ್ವಿಶ್ಮೆಂಟ್ ಡೀಡ್ಸ್ ಮಾಡಿನೇ ಫೈನಲ್ ಅವ್ರಿಗೆ ಸೈಟ್ಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ನಂಬರ್ 1 ಸಭಾಧ್ಯಕ್ಷ. ಮತ್ತು ಈಗ ಅರುಣ್ ಅವ್ರು ಕೇಳಿದ್ರು 3 ವರ್ಷ ಮಾತ್ರ ಕಟ್ಟಡ ಕಟ್ಟಲಿಕ್ಕೆ ಟೈಮ್ ಇದು ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ರು. ಅದೊಂದು 5 ವರ್ಷ ತನಕ ಮಾಡ್ಬೋದು ಸಭಾಧ್ಯಕ್ಷ. ನಾನು ನಮ್ಮ ಸೆಕ್ರೆಟರಿ ಹತ್ರ ಮಾತನಾಡಿ 3 ಇದ್ದಿದ್ದು 5 ವರ್ಷಕ್ಕೆ ಅದನ್ನು ಜಾಸ್ತಿ ಮಾಡಲಿಕ್ಕೆ ಮಿತಿಯನ್ನು ನಾನು ಪ್ರಯತ್ನ ಪಡ್ತೀನಿ ಸಭಾಧ್ಯಕ್ಷ. ಮತ್ತು ಯಾರೋ 55 ಸೈಟು CAಗಳು ಎಲ್ಲಿ ಕೊಟ್ಟಿಲ್ಲ ಸಭಾಧ್ಯಕ್ಷ. 50 ಸೈಟು CS ಸೈಟ್ ಒಂದೇ ಸಂಸ್ಥೆಗೆ ಎಲ್ಲೋ ಕೊಟ್ಟು ಈಗ ಯಾವಾಗೋ ಗೊತ್ತಿಲ್ಲ ಸಭಾಧ್ಯಕ್ಷ. ನಾವು ಕೊಟ್ಟಿಲ್ಲ ಸಭಾಧ್ಯಕ್ಷ. ಹಂಗೇನಾದರೂ ಇದ್ರೆ ನಾನು ಎನ್ಕ್ವೈರಿ ಮಾಡ್ತೀನಿ ಸಭಾಧ್ಯಕ್ಷ. ಹಂಗೆಲ್ಲ ಕೊಟ್ಟಿದ್ರೆ ವಾಪಸ್ ತಗೊಳ್ಳೋ ಅಂಥ ಕೆಲಸಗಳನ್ನು ಹಿಂದೆ ಕೊಟ್ಟಿರ್ಬೇಕು ಸಭಾಧ್ಯಕ್ಷ. ಮತ್ತೆ ಸಭಾಧ್ಯಕ್ಷ ಈಗ ಮತ್ತೆ ಎಲ್ಲ ಸದಸ್ಯರು ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷ, ಲೀಸ್ ಕೊಡೋದು ಬೇಡ, ಸೇಲ್ ಡೀಡ್ ಮಾಡ್ಬಿಡಿ ಅಂತ ಹೇಳಿ. ಸೇಲ್ ಡೀಡ್ ಮಾಡಕ್ ಬರಲ್ಲ ಸಭಾಧ್ಯಕ್ಷ. ಸೇಲ್ ಡೀಡ್ ಮಾಡಿಬಿಟ್ರೆ ಮತ್ತೆ ಡಿಮ್ಯಾಂಡ್ ಎಲ್ಲಿರ್ತದೆ ಸಭಾಧ್ಯಕ್ಷ. ಹಾಗಾದ್ರೆ ಅವರೇ ಹೇಳಿದ್ರು 2 ಪಟ್ಟು ಕೊಟ್ಟು ಪಕ್ಕದಲ್ಲಿರೋ ತಗೊಂಡ್ಲಿ ಬಿಡಿ, ಹಂಗಾರೆ CS ಸೈಟ್ ಯಾಕೆ ತಗೋಬೇಕಂದ್ರೆ. CS ಸೈಟ್ ಅನ್ನೋದು ಸರ್ಕಾರಿ ಜಾಗ ಸಭಾಧ್ಯಕ್ಷ. 30 ವರ್ಷಕ್ಕೆ ಮಾತ್ರ ಲೀಸ್ ಕೊಡಕ್ ಬರೋದು. 30 ವರ್ಷ ಆದ್ಮೇಲೆ ಅದನ್ನ ರಿನ್ಯೂವಲ್ ಮಾಡುವಂಥದ್ದು ಸರ್ಕಾರದಲ್ಲಿ ಇದೆ ಸಭಾಧ್ಯಕ್ಷ. 2.5 ವರ್ಷದಲ್ಲಿ ನಾನಂತೂ ಯಾವುದನ್ನು ರಿಜೆಕ್ಟ್ ಮಾಡಿಲ್ಲ ಸಭಾಧ್ಯಕ್ಷ, ಇನ್ಕ್ಲೂಡಿಂಗ್ ಅರುಣ್ ಅವ್ರ ಸೈಟ್. ಅವರ ಜನಾಂಗಗೂ ತಗೊಂಡಿದ್ರು, ಅವರಿಗೆ ಕೇಳಿ ಸಭಾಧ್ಯಕ್ಷ, ರಿನ್ಯೂವಲ್ ಮಾಡಿಕೊಟ್ಟಿದ್ವಿ ಸಭಾಧ್ಯಕ್ಷ. ನಾನಾಗ್ಲಿ ನಮ್ಮ ಸೆಕ್ರೆಟರಿ ಆಗಲಿ ಯಾವುದೇ CS ಸೈಟ್ಗಳನ್ನು 30 ವರ್ಷಗಳ ಲೀಸ್ ಅವಧಿ ನಂತರ ನಾವು ಅದನ್ನ ವಾಪಸ್ಸು ಮಾಡಿಲ್ಲ. ಎಲ್ಲ CS ಸೈಟ್ಗಳನ್ನ ಕಾನೂನುಬದ್ಧವಾಗಿ ಇದ್ದ ಪಕ್ಷದಲ್ಲಿ ಅದನ್ನ ರಿನ್ಯೂವಲ್ ಮಾಡಿಕೊಟ್ಟಿದ್ವಿ ಸಭಾಧ್ಯಕ್ಷ. ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷ, ಇದು ಲೀಸ್ ಕೊಡುವಂಥ ಜಾಗ ಸಭಾಧ್ಯಕ್ಷ. CS ಸೈಟ್ಸ್ ಲೀಸ್ ಕೊಡೋದು, ಇದನ್ನ ಸೇಲ್ ಡೀಡ್ ಮಾಡಕ್ ಬರೋದಿಲ್ಲ ಸಭಾಧ್ಯಕ್ಷ. ಯಾಕಂದ್ರೆ ಪಕ್ಕದಲ್ಲಿ ಸೈಟ್ ಬೆಲೆ 4,500 ರೂಪಾಯಿ ನಾವು ಫಿಕ್ಸ್ ಮಾಡಿರ್ತೀವಿ ಸಭಾಧ್ಯಕ್ಷ. ಅದೇ CS ಸೈಟ್ಸ್ ಅಂದ್ರೆ 1,500 1,400 ಇರ್ತದೆ. ಹಾಗಾದ್ರೆ ಯಾರು ಸೈಟ್ಸೇ ತಗೊಳಲ್ಲ, ಎಲ್ಲರೂ CS ಸೈಟ್ಗೆ ತಗೋತಾರೆ. ಒಬ್ಬ ಸಭಾಧ್ಯಕ್ಷ ಈಗ ಇವರೆಲ್ಲ ಹೇಳ್ತಾರಲ್ಲ ಸಭಾಧ್ಯಕ್ಷ, ಈಗ ಎಲ್ಲದರಲ್ಲೂ ಪ್ರೈವೇಟ್ ಸ್ಕೂಲ್ಸು ಸಂಘ ಸಂಸ್ಥೆಗಳಂತ ಮಾಡಿದ್ದಾರೆ. ಎಲ್ಲ ಫ್ರೀ ಸ್ಕೂಲ್ಸ್ ನಡೆಸ್ತಾವ್ರ, ಎಲ್ಲ ಫ್ರೀ ಹಾಸ್ಪಿಟಲ್ ನಡೆಸ್ತಾವ್ರ, ಎಲ್ಲ ಲಕ್ಷಾಂತರ ರೂಪಾಯಿ ಫೀಸ್ ತಗೊಂತಾ ಇಲ್ವಾ ಸ್ಕೂಲ್ಸಲ್ಲಿ, ಎಲ್ಲ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾ ಇಲ್ವಾ ಹಾಸ್ಪಿಟಲ್ಸ್ ಅಲ್ಲಿ, ಫ್ರೀ ಸರ್ವಿಸ್ ಕೊಡ್ತಾ ಇದ್ರೆ ಎಲ್ಲಾರು. ಇಡೀ ರಾಜ್ಯದಲ್ಲಿ ಆ ಥರದ್ದು ಯಾವುದಿದೆ ಹೇಳಿ ಸರ್. ಈಗ ಸಭಾಧ್ಯಕ್ಷ ಎಲ್ಲಾರು ಒಪ್ಕೋಬೇಕಾದ ಸಭಾಧ್ಯಕ್ಷ, ಸುಮ್ಮನೆ ಇಲ್ಲಿ ಹೇಳ್ಬಿಟ್ರೆ ಇದು ಒಪ್ಕೊಳಕ್ಕಾಗಲ್ಲ ಸಭಾಧ್ಯಕ್ಷ. ಎಲ್ಲರೂ ಲಾಭ ಮಾಡಲಿಕ್ಕೆ ಬರೋ ಸಭಾಧ್ಯಕ್ಷ. ಎಲ್ಲ ಲಾಭ ಮಾಡಿನೇ ಅದೇ ಪ್ರಕಾರ ಪ್ರಾಧಿಕಾರದ ಜಾಗಗಳನ್ನ ನಾವು ಸೇಲ್ ಡೀಡ್ ಮಾಡಕ್ಕೆ ಕೊಡಕ್ ಬರಲ್ಲ ಸಭಾಧ್ಯಕ್ಷ. ಇದನ್ನ ಲೀಸ್ಗೆನೆ ಕೊಡೋದು. 30 ವರ್ಷ ಲೀಸ್ ಆದ ನಂತರ ಅದನ್ನ ರಿನ್ಯೂವಲ್, ಅದನ್ನ ಡಿಲೇ ಆಗದಿದ್ದಂಗೆ ರಿನ್ಯೂ ಮಾಡೋಕೆ ಕೊಡುವಂಥದ್ದು ಕರ್ತವ್ಯ ನಮ್ದಿದೆ ಸಭಾಧ್ಯಕ್ಷ. ಅದು ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ ಸಭಾಧ್ಯಕ್ಷ.